ಶಿಡ್ಲಘಟ್ಟದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಶಿಡ್ಲಘಟ್ಟ: ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರ ಬಿಜೆಪಿ ಸೇವಾ ಸೌಧ ಕಚೇರಿ ಬಳಿಯಿಂದ ತಮಟೆ ಸೇರಿದಂತೆ ವಿವಿಧ ಕಲಾತಂಡಗಳೊಂದಿಗೆ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಭಿತ್ತಿಪತ್ರಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಮೆರವಣಿಗೆ ಸೇವಾಸೌಧ ಕಚೇರಿಯಿಂದ ಅಶೋಕ ರಸ್ತೆ, ಕೋಟೆ ವೃತ್ತ ಮೂಲಕ ಸಾಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ಪರವಾಗಿ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ನೇತೃತ್ವ ವಹಿಸಿ ಮಾತನಾಡಿ, ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಎಂದು ಆರೋಪಿಸಿದರು. ದೇಶದ ಸುಮಾರು 50% ಜನಸಂಖ್ಯೆ ಹೊಂದಿರುವ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾರಿ ವಂದನೆ ಬಿಲ್ ಮಂಡಿಸಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮಹಿಳೆಯರ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಎಂದು ಟೀಕಿಸಿದರು. ಮುಂಬರುವ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿ ಮಹಿಳಾ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಮಾತನಾಡಿ, ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ 33% ಮೀಸಲಾತಿ ಅಗತ್ಯವಿದೆ. ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರತಿನಿಧಿತ್ವ ಹೆಚ್ಚಾಗಬೇಕು ಎಂಬುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಉಜ್ವಲ ಯೋಜನೆ, ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಢಾವೋ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದೀಗ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲು ಮೀಸಲಾತಿ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹಿಸಲು ಬಿಜೆಪಿ ಮುಖಂಡರು ಯತ್ನಿಸಿದರೂ ಪೊಲೀಸರು ಅದಕ್ಕೆ ಅವಕಾಶ ನೀಡಲಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಪೊಲೀಸರು ಪ್ರತಿಕೃತಿಯನ್ನು ವಶಕ್ಕೆ ಪಡೆದು ತೆರವುಗೊಳಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ. ರಾಜಣ್ಣ, ಜಿಲ್ಲಾ ಒಬಿಸಿ ಅಧ್ಯಕ್ಷ ಆಂಜನೇಯಗೌಡ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ಗ್ರಾಮಾಂತರ ಮಂಡಲ ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಲ ಅಧ್ಯಕ್ಷೆ ತ್ರಿವೇಣಿ, ಮುಖಂಡರಾದ ಸುರೇಂದ್ರಗೌಡ, ಸೀಕಲ್ ಆನಂದಗೌಡ, ದೇವರಾಜ್, ನಾರಾಯಣಸ್ವಾಮಿ, ಪುರುಷೋತ್ತಮ್, ಮಧು, ನರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಯ ಸುದ್ದಿ: ಶಿಡ್ಲಘಟ್ಟ ಲೋಕೇಶ್. ನರೇಂದ್ರ ಮೋದಿಜಿಯವರ ನೇತೃತ್ವದ ಪ್ರಚಂಡ ನೇತೃತ್ವದ ಸರ್ಕಾರ, ಬಿಜೆಪಿ ಸರ್ಕಾರ, ನಮ್ಮ ದೇಶದ 50% ಇರೋ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು. 50% ಇರೋ ಮಹಿಳೆಯರಿಗೆ 33% ಮೀಸಲಾತಿಯನ್ನ ನಮ್ಮ ದೇಶದ ಲೋಕಸಭೆಗಳಲ್ಲಿ, ವಿಧಾನಸಭೆಗಳಲ್ಲಿ, ರಾಜ್ಯದ ವಿಧಾನಸಭೆಗಳಲ್ಲಿ ಕೊಡ್ಬೇಕು. 33% ಮಹಿಳಾ ಮಣಿಗಳು ಬಂದು ಮನೆಯಲ್ಲಷ್ಟೇ ಅಲ್ಲ, ರಾಜಕಾರಣದಲ್ಲೂ ಬಂದು, ರಾಜಕೀಯ ಮುಖ್ಯವಾಹಿನಿಗೆ ಬಂದು, ಶಾಸನ ಸಭೆಗಳಲ್ಲಿ, ಸಂಸತ್ತುಗಳಲ್ಲಿ ಅವರ ಒಂದು ಧ್ವನಿ ಮಾಡಬೇಕು. ಅವರು ಕೂಡ ಅವರು ಕಂಡಂತಹ ವಿಕಸಿತ ಭಾರತದ ಒಂದು ಕಲ್ಪನೆಗೆ ಅಡಿಪಾಯ ಆಗಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಅವರು ನಾರಿ ವಂದನೆ ಅಂತ ಕರೆದ್ರು. ಬಿಲ್ ಅಂತ ಕರೆದಿಲ್ಲ. ಅದು ನರೇಂದ್ರ ಮೋದಿ ಅವರಿಗೆ ಒಂದು ಬಿಲ್ ಅಲ್ಲ, ಅಥವಾ ಕಾಗದ ಮೇಲಿನ ಅಕ್ಷರ, ಅದೊಂದು ಧ್ವನಿ, ಅದೊಂದು ನಾಡಿ ಪಿಡಿತ, ಅದೊಂದು ಮಂತ್ರ. ಅಂದ್ರೆ ನಾವು ಮಹಿಳಾ ಮೀಸಲಾತಿಯನ್ನು ತರಬೇಕು, ಮಹಿಳೆಯರಿಗೆ ರಾಜಕೀಯ ಮುಖ್ಯವಾಹಿನಿಗೆ ತಂದು ಅವರನ್ನ ಅಭಿವೃದ್ಧಿಗೊಳಿಸಬೇಕು, ರಾಜಕೀಯವಾಗಿ ಕೂಡ ಅಭಿವೃದ್ಧಿಗೊಳಿಸಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅಂತ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಗ್ಯಾಸ್ ಕನೆಕ್ಷನ್ಸ್ ಬರ್ತಿದ್ಯಾ LPG ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ಉಜ್ವಲ ಯೋಜನೆ ಅಡಿಯಲ್ಲಿ ಟಾಯ್ಲೆಟ್ಸ್ ಗಳನ್ನ ಕಟ್ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನಾರಿ ವಂದನೆ ಅನ್ನೋದನ್ನ ಇವಾಗ ತಂದಿದ್ದಾರೆ. ರಾಜಕಾರಣವಾದಿಗಳಿಗೆ ಮೀಸಲಾತಿಯನ್ನು ತರಬೇಕು ಅಂತ ಹಲವಾರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ತಂದಿದ್ದಾರೆ. ಹೆಣ್ಮಕ್ಳಿಗೋಸ್ಕರ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನ ತಂದಿದ್ದಾರೆ. ಇದರಿಂದ ಮಹಿಳೆಯರ ಸಬಲೀಕರಣ ಆಗುತ್ತೆ. ಮಾಡ್ಬೇಕು ಅಂದ್ರೆ ಆಕೆಗೆ 33% ಮೀಸಲಾತಿಯನ್ನು ತರಬೇಕು ಅಂತ ಹೊರಟಾಗ ಕಾಂಗ್ರೆಸ್ ಪಕ್ಷ ತನ್ನ ಒಂದು ದುಷ್ಟ ಬುದ್ಧಿ, ಸ್ವಾರ್ಥ ಬುದ್ಧಿಯಿಂದ ಮಹಿಳಾ ಮೀಸಲಾತಿ ಬಿಲ್ಗೆ ಅಡ್ಡಲಾಗಿ ಇಟ್ಕೊಂಡಿದೆ. ಇಂಡಿ ಒಕ್ಕೂಟ ಸಲ್ಲಿಸಬೇಕು 10 ಹಲವಾರು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರ್ಕೊಂಡು ವಿರೋಧ ನಿಂತಿದೆ.
ಅಂದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಒಬ್ಬ ಮಹಿಳಾ ಶಕ್ತಿಯನ್ನ ನಾವು ಸಬಲೀಕರಣ ಮಾಡ್ತೀವಿ, ರಾಜಕೀಯವಾಗಿ ತರ್ತೀವಿ ಅಂದಾಗ ಸಹಕಾರ ಮಾಡ್ಬೋದಾಗಿತ್ತು. ರಾಜಕಾರಣ ಎಲ್ಲ ಒಟ್ಟಾಗಿ ಒಂದ್ ಕಡೆ ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ಬಂದ್ರೆ ಬರೀ ಬಿಜೆಪಿ ನಾಯಕರಿಗಷ್ಟೇ ಅಲ್ಲ ಅವಕಾಶ ಸಿಗಲ್ಲ, ಕಾಂಗ್ರೆಸ್ ಬೇರೆ ಪಕ್ಷದಲ್ಲಿರೋ ಎಲ್ಲ ಹೆಣ್ಣಮಕ್ಕಳಿಗೂ ಅವಕಾಶ ಸಿಗುತ್ತೆ. ಈಗ ಮಾಡೋದ್ರ ಮುಖಾಂತರ ಅವ್ರ ಪಕ್ಷದಲ್ಲಿರೋ ನಾರಿ ಮಹಿಳೆಯರಿಗೂ ಕೂಡ ಮೋಸ ಮಾಡಿದ್ದಾರೆ. ಅಂದ್ರೆ ಇಡೀ ದೇಶದ 50% ಮಹಿಳೆಯರಿಗೂ ಕೂಡ ಮೋಸ ಮಾಡಿದ್ದಾರೆ. ಅವ್ರಿಗೆ ಅವ್ರ ಪಕ್ಷದ ರಾಜಕೀಯ ಮುಖ್ಯ, ಅವ್ರ ಷಡ್ಯಂತ್ರಗಳೇ ಮುಖ್ಯ. ಆ ರಾಜ್ಯಕ್ಕೆ ಒಂದು ಮಹಿಳಾ ಇಚ್ಛಾಶಕ್ತಿ, ಒಂದು ರಾಷ್ಟ್ರೀಯ ಇಚ್ಛಾಶಕ್ತಿ ಬೇಕಲ್ಲ, ಒಂದು ಬೃಹತ್ತಾದಂತಹ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂದ್ರೆ ಅಂತ ಒಂದು ನೇತೃತ್ವ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದನ್ನ ಬಿತ್ತರಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಮಹಿಳಾ ಮೀಸಲಾತಿ ಬಿಲ್ ನಾಳೆ ಬಂದರೆ ಇಲ್ಲಿ ಜಾರಿ ಹೋರಾಟ ಮಾಡೋಣ ಅನ್ನೋದಕ್ಕೆ ಎಲ್ಲರಿಗೂ ಹೇಳ್ತಾ ನೀವೆಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಮತ್ತು ಇಲ್ಲಿ ಕೂಡ ಯಾವ ರೀತಿ ದ್ರೋಹ ಮಾಡಿರ್ತಕ್ಕಂಥದ್ದು ಇಡೀ ದೇಶ ಇವತ್ತು ಹೆಣ್ಮಕ್ಳು ಗಂಡ ಕಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಇವತ್ತು ಮಾಡಿರ್ತಕ್ಕಂಥ ದ್ರೋಹ ಭಾರತದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಿ ಅವರು ಸತತ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ನವರು ಅವತ್ತು ಕೂಡ ಅವರಿಗೆ ಮೀಸಲಾತಿ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಈ ರೀತಿ ಏನು ಮೋದಿಜಿಯವರ ಕನಸಿದೆ ವಿಕಸಿತ ಭಾರತ ಆಗ್ಬೇಕು, ಹೆಣ್ಮಕ್ಳಿಗೆ 33% ಕೊಡ್ಲೇಬೇಕಂತಕ್ಕಂಥ ಏನು ಹೋರಾಟ ಕೊಟ್ಟರು, ಅದಕ್ಕೆ ಇಂಡಿ ಕೂಡ ಹಾಗೂ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅವರು ಫೈಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಇವತ್ತು ಹೋರಾಟ ಸತತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಇವತ್ತು ಸಾಕಷ್ಟು ಹೆಣ್ಮಕ್ಳು ಬಂದಿದ್ದಾರೆ. ನಮ್ಮ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ್ ಅವರು ಕೂಡ ಬಂದಿದ್ದಾರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಬಂದಿದ್ದಾರೆ. ಅವರು ನಮ್ಮ ಬಗ್ಗೆ 2 ಮಾತು ಮಾತಾಡ್ತಾರೆ, ಇದ್ರ ಉದ್ದೇಶ ಹೇಳ್ತಾರೆ. ಇಲ್ಲಿಂದ ನೇರ ನಾವು ಶಿಡ್ಲಘಟ್ಟ ಟೌನ್ ಇಂದ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ತಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ನಡ್ಸ್ಕೊಂತ ಇರ್ತಾರೆ ಕಾಂಗ್ರೆಸ್ ಅಂತ ಆಕ್ರೋಶನ ವ್ಯಕ್ತಪಡಿಸಿ ಅವ್ರಿಗೆ ಡೆಲ್ಲಿವರೆಗೂ ಮುಟ್ತಕ್ಕಂಥ ಹೋರಾಟ ಮಾಡ್ಬೇಕಂತ ಹೇಳಿ ಹೆಣ್ಮಕ್ಳಲ್ಲಿ ವಿನಂತಿ ಮಾಡ್ಕೊತೀವಿ. ನಮಸ್ಕಾರ.